ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಮಾಚಾರ್ ಯೂಟ್ಯೂಬ್ ಚಾನಲ್. ಹಿಂದಿ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ಹೇಗೆ ಸೀರೆ ಉಡ್ಸೋದು ಮತ್ತೆ ಡಿಫ್ರೆಂಟ್ ಆಗಿ ಲಂಗ ಬ್ಲೌಸ್ ಎಲ್ಲ ಹಾಕಿ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸಿದೀನಿ. ಅದನ್ನ ಆ ವಿಡಿಯೋಗಳನ್ನ ಏನಾದ್ರೂ ನೀವು ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡ್ಕೊಂಡ್ ಬನ್ನಿ, ತುಂಬಾ ಚೆನ್ನಾಗಿದೆ. ಆ ವಿಡಿಯೋ ಏನಾದ್ರೂ ನೀವು ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನಂದು ಯೂಟ್ಯೂಬ್ ಚಾನಲ್ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಇದೇ ತರ ಹೊಸದಾಗಿ ವೆರೈಟಿ ಆಗಿ ಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಿಸ್ ಮಾಡ್ದೇನೆ ಹಿಂದಿನ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ. ಈ ವಿಡಿಯೋದಲ್ಲಿ ಬಂದು ಇನ್ನೂ ಡಿಫ್ರೆಂಟ್ ಆಗಿ ಲಕ್ಷ್ಮಿನ ಉಯ್ಯಾಲೆ ಮೇಲೆ ಕೂರಿಸಿ ಹೇಗೆ ಅಲಂಕಾರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಉಯ್ಯಾಲೆನ ಹೇಗೆ ರೆಡಿ ಮಾಡಬೇಕು ಮತ್ತೆ ಹೇಗೆ ಡಿಫ್ರೆಂಟ್ ಆಗಿ ಅಲಂಕಾರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೂ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ ಡಿಫ್ರೆಂಟ್ ಆಗಿ ಲಕ್ಷ್ಮಿನ ಇನ್ನೂ ಹೇಗೆ ವೆರೈಟಿ ಆಗಿ ನ್ಯೂ ಥಾಟ್ ಅಲ್ಲಿ ಹೇಗೆ ಕೂಡಿಸ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನನ್ನ ಹಿಂದಿನ ವಿಡಿಯೋಗಳು ಇನ್ನೂ ತುಂಬಾ ಚೆನ್ನಾಗಿದೆ. ಮತ್ತೆ ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡೋದು ಹೇಗೆ, ಮತ್ತೆ ಸಿಂಪಲ್ ಆಗಿ ಈಸಿಯಾಗಿ ಸೀರೆಗಳನ್ನ ಉಡ್ಸೋದು ಹೇಗೆ ಅಂತ ಎಲ್ಲ ತೋರಿಸಿದೀನಿ. ಆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ಎಲ್ಲಾ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈಗ ಉಯ್ಯಾಲೆಯಲ್ಲಿ ಹೇಗೆ ಲಕ್ಷ್ಮಿನ ಕೂರ್ಸೋದು, ಉಯ್ಯಾಲೆನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಈ ವಿಡಿಯೋದಲ್ಲಿ ಅದನ್ನ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈಗ ಉಯ್ಯಾಲೆ ಮಾಡೋದು ಹೇಗೆ ನೋಡೋಣ. ಈ ತರ ಪಟ್ಟಿಗಳನ್ನ ಯೂಸ್ ಮಾಡ್ಕೋಬಹುದು. ನೀವು ಈ ತರ ವೇಸ್ಟ್ ಪಟ್ಟಿಗಳಿದ್ರು ಯೂಸ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ನಿಮ್ಮ ಮನೆಗಳಲ್ಲಿ ಯಾವ್ದಾದ್ರು ವೇಸ್ಟ್ ಇದ್ರು ಯೂಸ್ ಮಾಡ್ಕೋಬಹುದು. ನೀವು ಏನ್ ಹೈಟ್ ಕೂರಿಸ್ತೀರಿ, ನೀವು ಚಿಕ್ಕದಾಗಿ ಕೂರಿಸಿದ್ರೆ ಚಿಕ್ಕದಾಗಿ ಉಯ್ಯಾಲೆ ಮಾಡಿ, ಇಲ್ಲ ಅಂತಂದ್ರೆ ನಾನು ದೊಡ್ಡ ಕೂರಿಸ್ತೀನಿ ಅಂತಂದ್ರೆ ದೊಡ್ಡದಾಗಿ ಬೇಕಾದ್ರೂ ಉಯ್ಯಾಲೆಗಳನ್ನ ಮಾಡ್ಕೋಬಹುದು. ಇದಕ್ಕಿಂತ ದಪ್ಪದ ಮರ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಯಾಕೆಂತಂದ್ರೆ ನೀವು ಯಾವ ರೇಂಜಲ್ಲಿ ಕೂರಿಸ್ತೀರಿ, ನಿಮ್ಮ ಮನೇಲಿ ಚಿಕ್ಕದಾಗೆ ಇರಲಿ ಅಂತಂದ್ರೆ ಪುಟ್ಟದಾಗಿ ಕೂರಿಸ್ಬಹುದು, ಇಲ್ಲ ಒಂಚೂರು ದೊಡ್ಡದಾಗಿರ್ಲಿ ಅಂತಂದ್ರೆ ದೊಡ್ಡದಾಗೂ ಮಾಡ್ಬೋದು. ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಅದನ್ನ ಫಾಲೋ ಮಾಡಿ ಉಯ್ಯಾಲೆ ರೆಡಿ ಆಗುತ್ತೆ. ನೋಡಿ, ಈ ತರದ್ದು ಒಂದೇ ಸೈಜ್ದು ಹೈಟ್ ಇರೋದು ಒಂದು 4 ಈ ತರ ರೆಡಿಸ್ಬಿಟ್ಟಿದ್ದಾಳೆ. ರೆಡಿಸ್ಬಿಟ್ಟಿದ್ದಾಳೆ ನೀವು ಯೂಸ್ ಆಗುತ್ತಿಲ್ಲ. ಮನೇಲಿ ಇರೋದನ್ನೇ ಬೇಕಾದ್ರೆ ನೀವು ಯೂಸ್ ಮಾಡ್ಕೋದು. ಗಟ್ಟಿ ಇದ್ರೆ ಅದನ್ನೇ ಸಾಕು. ಲ್ಲಿ ಹೋದ್ರೆ ಈ ತರ ಚಿಲ್ಕೆಗಳು ಸಿಗುತ್ತೆ ನಿಮ್ಗೆ. ಈ ತರ ಚಿಲ್ಕೆಗಳನ್ನ ಯೂಸ್ ಮಾಡಿ ಮೇಲ್ಗಡೆಗೆ. ನೋಡಿ, ಈಗ ರೆಡಿಯಾಗಿದೆ. ಈ ಥರ ಮಣೆನ ಯೂಸ್ ಮಾಡ್ಬೇಕು ನೀವು. ಇದೊಂದು ಸ್ವಲ್ಪ ಗಟ್ಟಿಗಿರೋದು ಯೂಸ್ ಮಾಡಿ. ಯಾಕೆ ಅಂತಂದರೆ ಲಕ್ಷ್ಮಿನ ಇದ್ರ ಮೇಲೆ ಕೂರಿಸೋದ್ರಿಂದ ಒಂದು ಸ್ವಲ್ಪ ಸ್ಟ್ರೆಂತ್ ಆಗಿರಲಿ ಇದು. ನೋಡಿ, ಈ ಥರ ರೆಡಿ ಮಾಡ್ಕೊಳ್ಳಿ ಫಸ್ಟ್ ಮಣೆನ. ಎಷ್ಟಾಗಲ ಬೇಕು ನಿಮಗೆ ಅಷ್ಟಾಗಲ. ನೆಕ್ಸ್ಟು ಈ ಥರ ದಾರನ ಕಟ್ಕೊಳ್ಳಿ. ದಾರ ಬೇಕಾದರೂ ಕಟ್ಕೊಬೋದು, ಇಲ್ಲ ಅಂತಂದರೆ ಚೈನ್ ಬೇಕಾದರೂ ನೀವು ಕಟ್ಕೊಬೋದು. ನೋಡಿ, ಈ ಥರ ಟೈಟಾಗಿ ಕಟ್ಕೊಳ್ಳಿ. ಅದ್ರ ಮಧ್ಯ ಈ ಥರ ಉಯ್ಯಾಲನ ಹಾಕಿದ್ರೆ ರೆಡಿ. ಫಿಕ್ಸ್ ಆಗಿರುತ್ತೆ, ಏನು ಕಳ್ಕೊಳ್ಳಲ್ಲ. ನೀವು ಗಂಟು ಹಾಕಿದ್ರೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಫುಲ್ಲು ತಂತಿಲಿ ನುಲ್ಬಿಡಿ, ಅವಾಗ ಏನು ಬಿಚ್ಕೊಳ್ಳಲ್ಲ ಅದು. ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಆಗಿದೆ. ಈಗ ರೆಡಿ ಮಾಡ್ತಿರೋ ಉಯ್ಯಾಲೆನ ಇದ್ರ ಮೇಲೆ ಇಟ್ಕೊಳ್ಳೋಣ. ನೋಡಿ, ಉಯ್ಯಾಲೆ ಎಲ್ಲ ರೆಡಿ ಆದ್ಮೇಲೆ ಈ ತರ ಕಾಣ್ತೈತೆ.
ದಾರ ಎಲ್ಲ ಟೈಟಾಗಿ ಕಟ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನಿಮಗೆ ಬರಲಿಲ್ಲ ಅಂತಂತಂದ್ರೆ, ಫಿಟ್ ಮಾಡೋಕ್ಕೆಲ್ಲ ಬರಲಿಲ್ಲ ಅಂದರೆ ಲೂಸಾಗೆಲ್ಲ ಫಿಟ್ ಮಾಡಬೇಡಿ. ಯಾಕೆಂತಂದ್ರೆ ಲಕ್ಷ್ಮಿ ಕೂರಿಸ್ತೀರಿ ನೀವು, ಅದನ್ನ ಟೈಟಾಗಿ ಫಿಟ್ ಮಾಡೋಕ್ಕೆ ಬಂದರೆ ಮಾತ್ರ ಫಿಟ್ ಮಾಡಿ, ಇಲ್ಲ ಅಂತಂದರೆ ಬೇರೆಯವ್ರ ಕೈಲಿ ಯಾರ ಕೈಲಾದ್ರೂ ಫಿಟ್ ಮಾಡಿಸಿ. ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಚೊಂಬು ಮತ್ತು ಕಳಸನ ನೀವೇನಿಟ್ಟಿರ್ತೀರಿ ಆ ಥರ ಇಟ್ಕೊಳ್ಳಿ. ಇದಕ್ಕೆ ಬೇಕಾದರೆ ನೀವು ನಿಮ್ಗೇನಾದ್ರೂ ಇದಿಲ್ಲ ಅಂತಂದರೆ, ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಇದಕ್ಕೂ ಬೇಕಾದ್ರೆ ನೀವು ಟೇಪ್ ಹಾಕೋಬೋದು. ಇಲ್ಲ ಅಂತಂದ್ರೆ ಏನೂ ಆಗಲ್ಲ. ಅಕಸ್ಮಾತ್ ಏನಾದರೂ ನೀವು ಲಕ್ಷ್ಮಿ ಕೂರಿಸ್ತೀರಿ ಅಲ್ವಾ, ಅದಕ್ಕೂ ಟೇಪ್ ಹಾಕೊಳ್ಳಿ ಮೊದಲು. ಮತ್ತೆ ಬಿಂಗೆ ಮತ್ತೆ ನೀವು ಕಳಸಿಕೆಲ್ಲ ಚೊಂಬುನು ಈ ಥರ ಮಾಡ್ಕೊಂಡು ಮತ್ತೆ ಆ ಕಡೆ ಕಡ್ಡಿ ಕಟ್ಕೊಳ್ಳಿ. ಸೇಮ್ ಟು ಸೇಮ್ ಯಾವ ಥರ ಇರುತ್ತೆ ಚೊಂಬು ಕಳಸಿ ಹೆಂಗೆ ಫಸ್ಟೇನೆ ಕೈಗಳನ್ನ ಕಟ್ಕೊಳ್ಳಿ. ಯಾಕೆ ಅಂತಂದ್ರೆ ನೀವು ಸೀರೆ ಎಲ್ಲ ಹಾಕಾದ್ಮೇಲೆ ಕಟ್ಕೊಳಕ್ಕಾಗಲ್ಲ. ಫಸ್ಟೇನೆ ಕೈಗಳೆಲ್ಲ ಕಟ್ಕೊಳ್ಳಿ. ಈಗ ನಿಮ್ಮ ಹತ್ರ ಯಾವ್ದಿರುತ್ತೆ, ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸೀರೆ ತಂದಿರ್ತೀರಿ ಅದನ್ನ ಸೀರೆ ತಗೊಳ್ಳಿ. ಯಾವ್ದಾದ್ರು ಪ್ಲೇನ್ ತರ ಬಾರ್ಡರ್ ಸೀರೆನ ತಗೊಳ್ಳಿ. ಯಾಕೆ ಅಂತಂದ್ರೆ ಅವಾಗ ಚೆನ್ನಾಗಿ ಕಾಣುತ್ತೆ. ಉಯ್ಯಾರ ಮೇಲೆ ಕೂತಿದ್ರೆ ಒಂದ್ ಸ್ವಲ್ಪ ಸ್ಮೂತ್ ಆಗಿರೋ ತಗೊಳ್ಳಿ. ಯಾಕೆಂದ್ರೆ ರಫ್ ಆಗಿದ್ರೆ ಅದು ಕೂರಲ್ಲ. 1 ಮೀಟರ್ ಸೀರೆನ ಬಿಟ್ಕೊಳ್ಳಿ. ಯಾಕೆಂತಂದ್ರೆ ಕಾಲ ಹಾಕೋದ್ರಿಂದ ನಾವು ಕಾಲು ಬೇಕಾಗುತ್ತೆ. ಆಮೇಲೆ ನೆರಿಗೆ ಇಟ್ಕೊಳ್ಳಿ. ಇಲ್ಲಿ 2 ಮೀಟರ್ ಸೆರ್ಗ ಹತ್ರ 2 ಮೀಟ್ರು ಅದೇ ಥರ ಸೀರೆನ ಬಿಟ್ಕೊಳ್ಳಿ. ಈ ನೆರಿಗೆ ಏನು ಹಿಡಿದಿರ್ತೀರಿ ನೀವು ಅದಕ್ಕೆಲ್ಲ ಸೇರಿಸಿ ಇನ್ನು ಹಾಕೊಳ್ಳಿ. ಎಲ್ಲ ರೆಡಿ ಆದಮೇಲೆ ನೆರಿಗೆ ಎಲ್ಲ ಈ ಥರ ಎಲ್ಲ ಇಟ್ಕೊಂಡು ಕ್ಲೀನಾಗಿ ರೆಡಿ ಆದಮೇಲೆ ಕಾಲ್ಗಳನ್ನ ತೊಗೊಳ್ಳಿ. ನಿಮ್ಮ ಮನೇಲಿ ನೀವು ಯಾವ ಯೂಸ್ ಮಾಡ್ತೀರೋ ಅದೇ ಕಾಲ್ಗಳು ತೊಗೊಳ್ಳಿ. ಹಾಕೊಂಡಾಯ್ತು. ಸುಮ್ಮನೆ ಸಿಂಪಲ್ ಆಗಿ ಹಾಕೊಳ್ಳಿ. ಯಾಕೆ ಅಂತಂದ್ರೆ ಸೀರೆ ಎಲ್ಲ ಉಡ್ಸಿದ್ಮೇಲೆ ನೀವು ಕಾಲನ್ನ ರೆಡಿ ಮಾಡ್ಕೊಳ್ಳಿ. ಫಸ್ಟ್ ಸಿಂಪಲ್ ಆಗಿ ಒಂದು ಅಳತೆಗೆ ನಿಮಗೆ ಎಷ್ಟು ಬೇಕು ಅಂತ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಫಸ್ಟ್ ಸಿಂಪಲ್ ಆಗಿ ಹಾಕೊಳ್ಳಿ ಕಾಲು. ನೆಕ್ಸ್ಟು ನೆರಿಗೆ ನೋಡಿ ಕ್ಲೀನಾಗಿ ಇಟ್ಕೋಬೇಕು. ಮಧ್ಯದಲ್ಲಿ ಒಂದು ಪಿನ್ ಹಾಕೋಬೇಕು. ಯಾಕೆಂತಂದ್ರೆ ಅಕಸ್ಮಾತ್ ಏನಾದ್ರು ಮಿಸ್ ಆದರೆ ನೆರಿಗೆ ಎಲ್ಲ ಕೆಳಗಡೆ ಕ್ಲೀನಾಗಿ ಕೂರಲ್ಲ. ಆದ್ರಿಂದ ಮೇಲ್ಗಡೆ ಒಂದು ಪಿನ್ ಹಾಕೊಂಡಿರಿ. ನಿಮ್ಗೆ ಎಷ್ಟು ಬೇಕು ಹೈಟು, ನಿಮ್ಗೆ ಎಷ್ಟು ಹೈಟ್ ಬೇಕು ನೋಡ್ಕೊಂಡು ಈ ಕಾಲು ಕೆಳಗಡೆ ಇರುತ್ತಲ್ಲ ಅಲ್ಲಿಗೆ ನೆರಿಗೆ ಬರಲಿ ಸಾಕು. ನೋಡಿ ಇಷ್ಟು ಹೈಟ್ ಆದರೆ ಸಾಕು. ಇಲ್ಲಿಗೆ ಒಂದು ದಾರ ಇಟ್ಕೊಳ್ಳಿ. ದಾರನ ಕಟ್ಕೊಳ್ಳಿ. ನೋಡಿ ಕ್ಲೀನಾಗಿ ನಗ್ಗೆ ತಗೊಂಡು ಇಟ್ಕೊಂಡು ಒಂದು ಪಿನ್ ಹಾಕೊಳ್ಳಿ. ಪಿನ್ ಹಾಕೊಂಡು ಹಿಂದೆಯಿಂದ ಈ ಸೆರ್ಗಿನ ತಗೊಳ್ಳಿ. ಹಿಂದೆಯಿಂದ ಮುಂದೆಗೆ, ಹಿಂದೆಯಿಂದ ಸೈಡಿಂದ ಈ ಥರ ತಗೊಳ್ಳಿ. ಸೆರಗಿನ ಸೆರಗಲ್ಲ ಹಂಗೆ ಹಾಕಿ ಈ ಕಡೆ ಬಿಟ್ಕೊಂಡಿರ್ತೀರಿ. ಸೀರೆ ಫಸ್ಟೇ ಬಿಟ್ಕೊಂಡಿರ್ತಿರಲ್ಲ, ಒಂದು 10 ಮೀಟರ್ ಈ ಕಡೆ ಬಿಟ್ಕೊಂಡಿರ್ತಿರಲ್ಲ, ಇದನ್ನ ಹಿಂದೆ ಈ ತರ ಹಾಕಿ ಈ ಕಾಲ್ದು ಏನಿರುತ್ತೆ ಕಾಲ್ಗೆ ಬಾರ್ಡ್ನ ಕೊಡಿ. ನೋಡಿ ಇಷ್ಟೇ. ಈ ಬಾರ್ಡನ್ನ ಈಗ ಅಟ್ಯಾಚ್ ಮಾಡಿದ್ರೆ ಕಾಲ್ ರೆಡಿ ಆಗುತ್ತೆ. ಈ ಕಾಲ ಏನಿರುತ್ತೆ ಅದನ್ನು ಅಷ್ಟೇ ಈ ಕಡೆ ಬಿಟ್ಕೊಂಡಿರ್ತಿರಲ್ಲ ಸೀರೆ, ಆದ್ರಿಂದ ಈ ಕಾಲನ್ನ ಕವರ್ ಮಾಡಿ. ಈ ಕಡೆ ನೆರಿಗೆ ಹೋಗಿರುತ್ತಲ್ಲ ಇದು ಲಾಸ್ಟ್ದು, ನೋಡಿ ಇಲ್ಲಿ ನೆರಿಗೆ ಹೋಗಿರುತ್ತೆ, ಇದನ್ನ ಎತ್ಕೊಂಡು ಈ ಕಾಲನ್ನ ಕವರ್ ಮಾಡಿ. ಈ ತರ ಕವರ್ ಮಾಡಿ ಇಟ್ಕೊಂಡು ಇದಕ್ಕೊಂದು ಪಿನ್ ಹಾಕೊಳ್ಳಿ. ಸೆರಗನ್ನ ಈ ಥರ ಹಾಕ್ಬೋದು.
ನೆಕ್ಸ್ಟು ಈ ಸೊಂಟನ ಸೇರಿಸಿ ಒಂದು ದಾರ ಬಿಡ್ತೀವಿ. ಆಯ್ತು. ಈ ಕಡೆ ಏನಾದ್ರು ನಿಮ್ಗೆ ಗ್ಯಾಪ್ ಕಾಣಿಸ್ತೈತೆ ಅಂತಂದ್ರೆ ಒಂಚೂರು ಸೆರಗು ಉದ್ದ ಬಿಟ್ಕೊಂಡಿರ್ತೀರಲ್ವಾ, ಅದನ್ನ ತೆಗೆದು ಈ ಕಡೆ ಬಿಡಿ ಅಷ್ಟೇ. ಈ ತರ ಕ್ಲೀನ್ ಆಗಿ ಕಾಣುತ್ತೆ. ಆಮೇಲೆ ನಿಮ್ಗೆ ಆ ಗ್ಯಾಪ್ ಮುಚ್ಕೊಳ್ಳುತ್ತೆ, ಏನು ಕಾಣಲ್ಲ. ಇದೆಲ್ಲ ಆದ್ಮೇಲೆ ಕೊನೆಗೆ ಸ್ಪೇರ್ನ ಓಪನ್ ಮಾಡಿ, ಕೆಳಗಡೆ ಬಾರ್ಡರ್ ಇರುತ್ತೆ ಅದನ್ನ ಕ್ಲೀನ್ ಆಗಿ ಓಪನ್ ಮಾಡಿ. ಮಾಡಿದ್ದೀನಿ ನಾನು ಮೊದಲೇ ನೋಡಿ. ಮೊಕ್ಕೋಡ ಎಲ್ಲ ರೆಡಿ ಮಾಡ್ಕೊಂಡು ಫಸ್ಟೇ ಇಟ್ಕೊಂಡಿರಿ. ಆಮೇಲೆ ಮೊಕ್ಕೋಡನ ಹಾಕಿ ಲೂಸ್ ಆಗಿ ಇಟ್ಕೊಂಡಿರಿ. ಈ ಥರದ್ದು ಸ್ಟೋರ್ಗಳು, ಫ್ಯಾನ್ಸಿ ಸ್ಟೋರ್ಗಳು ಸಿಗುತ್ತೆ. ಇದನ್ನ ಮಧ್ಯೆಗೆ ಹಾಕಿದ್ರೆ ನೀವು ಆ ಲೂಸ್ ಏನಿದೆ ಕರೆಕ್ಟಾಗಿ ಕೂಸ್ಕೋಬೋದು. ನೀವು ಹಿಂದೆ ಬ್ಯಾಕ್ಗ್ರೌಂಡ್ ಡಿಸೈನ್ಗೂ ಚೆನ್ನಾಗಿ ಕಾಣುತ್ತೆ, ಮತ್ತೆ ಅಳ್ಳಾಡಲ್ಲ ಮೊಕ್ಕೋಡ. ಅಲಂಕಾರಕ್ಕೆ ಸರಗಳು ಮತ್ತೆ ಟಾಪ್ಗಳು ನಿಮ್ಮ ಮನೇಲಿ ಯಾವ್ದಾದ್ರು ಇರುತ್ತೋ ಅದನ್ನೇ ಹಾಕೊಬಹುದು. ಹಾಕಿದ್ಮೇಲೆ ನಿಮ್ಮಲ್ಲಿ ಯಾವ್ದು ಸರ ಇರುತ್ತೆ ಅದನ್ನೇ ಹಾಕೊಳ್ಳಿ. ಈಗ ರೆಡಿ ಆಯ್ತು. ಏನಾದ್ರೂ ಇನ್ನೂ ಜಾಸ್ತಿ ರೆಡಿ ಮಾಡಬೇಕು ಅಂತಂದ್ರೆ ನಿಮ್ಮ ಒಬ್ರ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಬೇರೆಯವ್ರ ಸಪೋರ್ಟ್ ತಗೊಂಡು ನಿಮ್ಮ ಮನೇಲಿ ಇಬ್ರು ಬೇರೆಯವ್ರು ಏನಾದ್ರು ಇದ್ರೆ ಅವ್ರ ಸಪೋರ್ಟ್ ತಗೊಂಡು ಹಾಕಿ. ನೀವೇನಾದ್ರೂ ಒಬ್ಬರೇ ಟ್ರೈ ಮಾಡಕ್ ಹೋದ್ರೆ ಬೇರೆ ಚಾನ್ಸಸ್ ಇರುತ್ತೆ. ಅದಕ್ಕೆ ಹುಷಾರಾಗಿ ಹಾಕಿ, ನಿಧಾನಕ್ಕೆ ಹಾಕಿ. ಜಾಸ್ತಿ ಟೈಮ್ ಇದ್ರೆ ಮಾತ್ರ ಈ ತರ ಅಲಂಕಾರಗಳನ್ನ ಮಾಡಿ. ಈಗ ಅರ್ಜೆಂಟಲ್ಲಿ ನಾನು ಮಾಡ್ತೀನಿ ಅಂತ ಹೋದ್ರೆ ನೀವು ಆತತ್ರಕ್ಕೆ ಬೇಗ ಬೇಗ ಮಾಡಬೇಕು ಅಂತ ಏನಾದ್ರು ಮಾಡಿದ್ರೆ ಅದು ಮಿಸ್ ಆಗುತ್ತೆ. ಒಂಚೂರು ನಿಧಾನ. ಈಗ ನೀವೇನು ಹೂವು ತಂದಿರ್ತೀರಿ ಜಾಸ್ತಿ ಹೂವೆಲ್ಲ ಹಾಕ್ಬೇಡಿ, ಹಾರ ಹಾಕೋದು ಆ ಥರ ಎಲ್ಲ ಹಾಕ್ಬೇಡಿ. ಇದೇ ವೆಯ್ಟ್ ಇರುತ್ತೆ, ಇನ್ನೂ ವೆಯ್ಟ್ ಆಗುತ್ತೆ. ಹಾರಾಗಿರೋ ಎಲ್ಲ ಹಾಕ್ಬೇಡಿ. ಮಾಮೂಲಿ ಕನಕಾಂಬರ ಇಲ್ಲ ಅಂತಂದ್ರೆ ಬೇರೆ ಹೂವುಗಳನ್ನ ಬೇಕಾದ್ರೆ ಹಾಕೋಬಹುದು. ನೀವು ಸಿಂಪಲ್ ಆಗಿರ್ಬೇಕು ಹೂವು. ಯಾಕೆಂತಂದ್ರೆ ನೀವು ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡಿ ಜಾಸ್ತಿ ಹೂವು ಹಾಕಿದ್ರೆ ನೀವು ಅಲಂಕಾರ ಮಾಡಿರೋದು ಏನು ಕಾಣಲ್ಲ. ಸಿಂಪಲ್ ಆಗಿ ಏನ್ ಬೇಕು ಹೂವು ಹಾಕೊಳ್ಳಿ. ನೋಡಿ ಇಷ್ಟೇ ಸಿಂಪಲ್ ಆಗಿ ಹಾಕೊಂಡ್ರೆ ನೀವು ಚೆನ್ನಾಗಿ ಕಾಣುತ್ತೆ. ನೀವು ಜಾಸ್ತಿ ಹೂವು ಹಾಕ್ತೀನಿ. ದೇವ್ರದ್ದು ಫುಲ್ ಕಂಪ್ಲೀಟ್ ಆಯ್ತು. ಈಗ ದೇವ್ರನ್ನೇನು ಮುಟ್ಟಂಗಿಲ್ಲ, ಯಾಕೆಂತಂದ್ರೆ ಫುಲ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಬ್ಯಾಕ್ ಗ್ರೌಂಡ್ ಡಿಸೈನು, ಉಯ್ಯಾಲೆಗೆ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಉಯ್ಯಾಲೆಗೆ ಈಗ ಖಾಲಿ ಖಾಲಿ ಕಾಣೋದಕ್ಕಿಂತ ಹೂವೆಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ ದೇವ್ರದೆಲ್ಲ ಆಗಿ ಮುಗೀತೀಗ. ದೇವರೆಲ್ಲ ಫುಲ್ ರೆಡಿ ಆಗಿದೆ. ಇನ್ನೇನು ಅದಕ್ಕೆ ಟಚ್ ಮಾಡಂಗಿಲ್ಲ, ರೆಡಿ ಆಗಿದೆ. ನೋಡಿ ಈಗ ಕಾಣ್ತಾ ಇದೆ ದೇವರು. ಉಯ್ಯಾಲೆ ಎಲ್ಲ ರೆಡಿ ಆಯ್ತು. ಇದೇನು ಪ್ಲೈನ್ ತರ ಕಾಣಿಸ್ತೈತಲ್ಲ, ಬೇರೆ ಏನು ಇಲ್ವಾ ಅಂತ ಕೇಳಿದ್ರೆ ಈ ಉಯ್ಯಾಲೆಗೆ ಹೇಗೆ ರೆಡಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಇನ್ನು ಡಿಫ್ರೆಂಟ್ ಆಗಿ ಇನ್ನು ಗ್ರ್ಯಾಂಡ್ ಆಗಿ ಕಾಣಬೇಕು ಲಕ್ಷ್ಮಿ ಹೇಗೆ ಕಾಣೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಮಾರ್ಕೆಟ್ ಅಲ್ಲಿ ಸುಮಾರು ಐಟಮ್ ತಂದಿದ್ದೆ ನಾನು. ಅದರಲ್ಲಿ ಕೆಳಗಡೆ ಎಲ್ಲ ಹಾಕಿದ್ನಲ್ಲ, ಅದನ್ನ ನೀವು ಒಂದ್ಸರಿ ತಗೊಂಡ್ರೆ ಸಾಕು. ಬೇಜಾನ್ ಬೇರೆ ಬೇರೆ ಅಲಂಕಾರ ಮಾಡಕ್ಕೆಲ್ಲ ಯೂಸ್ ಆಗುತ್ತೆ. ಮತ್ತೆ ನೀವು ಬೇರೆ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ಕೊಂಡ್ರು ಯೂಸ್ ಮಾಡ್ಕೊಬಹುದು. ನೋಡಿ ಇದು ಗ್ರೀನ್ ಮ್ಯಾಟು. ಇದನ್ನ ನಿಮ್ಮ ಮನೇಲಿ ಯಾವ್ದಾದ್ರು ಇದ್ರೆ ಹಾಕೊಡಿತಾರೆ ಕೆಳಗಡೆ. ಅವಾಗ ಕೆಳಗಡೆ ಗ್ರೀನ್ ಅಂತ ಕಾಣುತ್ತೆ. ಇದನ್ನ ಸ್ವಲ್ಪ ಹಿಂಗೆ ಮುಂದೆ ತಗೊಂಡು ಬ್ಯಾಕ್ ಗ್ರೌಂಡ್ಗೆ ಈ ತರ ಹಾಕ್ತೀನಿ ನಾನು. ಬ್ಯಾಕ್ ಗ್ರೌಂಡ್ಗೆ ಈಗ ಇದನ್ನ ಹಾಕ್ತೀನಿ. ನಿಮ್ ಗ್ಯಾಪಲ್ಲೆಲ್ಲ ಚೆನ್ನಾಗಿ ಕಾಣುತ್ತೆ. ಈಗ ನೆಕ್ಸ್ಟ್
ಇದನ್ನು ಹಳೆ ವಿಡಿಯೋದಲ್ಲೇ ಯೂಸ್ ಮಾಡಿದ್ದು ನಾನು, ಹಳೆ ವಿಡಿಯೋದಲ್ಲೇ ಯೂಸ್ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ನೀವು ಹೇಗೆ ಬೇಕಾದರೂ ಡೆಕೋರೇಷನ್ ಮಾಡ್ಕೋದು, ಅದು ನಿಮ್ಮ ಕ್ರಿಯೇಟಿವಿಟಿ. ನೋಡಿ ಈಗ ಕಾಣುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ ಇದನ್ನ ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡೋದು ಅಂತ. ಇದನ್ನು ಮಾರ್ಕೆಟ್ ಅಲ್ಲೇ ತಂದಿದ್ದು. ನೋಡಿ ಈ ವಿಡಿಯೋಗೂ ಹಾಕಿದ್ದೀನಿ. ಹಿಂದ್ಗಡೆ ಖಾಲಿ ಕಾಣ್ತಿತ್ತು ಅಂದ್ಬಿಟ್ಟು ಇದು ಹಾಕಿದ್ದೀನಿ. ಇದಕ್ಕೇನೆ ಸೈಡಲ್ಲಿ ಹೂ ಹಾಕ್ತಾ ಇದ್ದೀನಿ. ನೋಡಿ ಇದೆಲ್ಲ ಡೆಕೋರೇಟೆಡ್ ಐಟಮ್ಗಳು. ನಿಮ್ಗೆ ಏನೂ ಆಗಲ್ಲ, ನೀವು ಯಾವ ಅಲಂಕಾರ ಮಾಡ್ತೀರೋ ಅದಕ್ಕೇನೆ ನಿಮ್ಗೆ ಯಾವ ತರ ಬೇಕೋ ಆ ತರ ಚೇಂಜ್ ಮಾಡ್ಕೊಬಹುದು. ನೋಡಿ ಇದೆಲ್ಲ ಯೂಸ್ ಆಗುತ್ತೆ. ಎಲ್ಲ ಅಲಂಕಾರಕ್ಕೂ ನೀವು ಡಿಫ್ರೆಂಟ್ ಆಗಿ ನಿಮ್ದು ನ್ಯಾಕ್ ಏನಿದೆ ಆ ತರ ಯೂಸ್ ಮಾಡ್ಕೊಬಹುದು. ಪೂರ್ತಿ ರೆಡಿ ಆದ್ಮೇಲೆ ಈ ತರ ಕಾಣ್ತಾ ಇದೆ ಲಕ್ಷ್ಮಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲಕ್ಷ್ಮಿ. ನೀವು ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡ್ತೀನಿ ಅಂದ್ರೆ ಈ ತರ ಮಾಡ್ಕೊಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೇ ತರ ಡಿಫ್ರೆಂಟ್ ಆಗಿ ಸೀರೆ ಗುಡಿಸ್ಬೇಕು ಹೇಗಲ್ಲ. ಈ ವಿಡಿಯೋಗಳಲ್ಲೂ ಕೂಡ ನಂದು ಹಳೆ ವಿಡಿಯೋ ಹೋದ್ಸಲಿ ವರಮಹಾಲಕ್ಷ್ಮಿ ಇನ್ನೂ ಡಿಫ್ರೆಂಟ್ ಆಗಿ ನಿಲ್ಸಿರೋದು ಮತ್ತೆ ಕೂತಿರೋದೆಲ್ಲ ಮಾಡಿದ್ರೆ, ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂತಂದ್ರೆ ನೀವು ಈಗಲೇ ಹೋಗಿ ನೋಡಿ. ಅದನ್ನು ತುಂಬಾ ಚೆನ್ನಾಗಿದೆ, ಇದಕ್ಕಿಂತ ಡಿಫ್ರೆಂಟ್ ಆಗಿದೆ. ನೋಡಿ ಈ ಸರಿ ಮಾಡಿರೋದು ಡಿಫ್ರೆಂಟ್ ಆಗಿ. ಇದೇ ತರ ಡಿಫ್ರೆಂಟ್ ಆಗಿ ಹೇಗೆ ಕೂಡ್ಸೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಅಲಂಕಾರ ಮಾಡೋದು ಅಂತ ಇನ್ನೂ ಡಿಫ್ರೆಂಟ್ ಆಗಿ ತೋರಿಸ್ತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೂ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಜಾಸ್ತಿ ಆದಷ್ಟು ನನಗೆ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಬೇರೆ ತರ ಹೇಗೆ ಗುಡಿಸೋದು, ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ನೋಡಿ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಯಾರಾದ್ರೂ ಡಿಫ್ರೆಂಟ್ ಆಗಿ ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡಬೇಕು ಅಂತ ಇದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮಿಸ್ ಮಾಡಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.